ಚಿಕ್ಕಮಗಳೂರು ಆಯಿತು. ಇನ್ನೊಂದು ಕಡೆಗೆ ಮಲೆನಾಡು ಭಾಗವಾಗಿರುವಂತಹ ಶಿವಮೊಗ್ಗದಲ್ಲೂ ಕೂಡ ಮಳೆ ನಿರಂತರವಾಗಿ ಆಗ್ತಾ ಇದೆ. ನಿರಂತರ ವರ್ಷಧಾರಿಯ ಪರಿಣಾಮಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಆಗುಂಬೆಯ ಹೊನ್ನೆತ್ತಾಳು ಗ್ರಾಮದ ಸಂಪರ್ಕ ಕಟ್ ಆಗಿದೆ ಅನ್ನೋದ್ರ ಡೀಟೇಲ್ಸ್. ಆಗುಂಬೆ ಘಟ್ಟ ಪ್ರದೇಶ ಭಾರಿ ಮಳೆಗೆ ಮಾಲತಿ ನದಿ ಉಕ್ಕಿ ಹರಿತಾ ಇದೆ. ಶೃಂಗೇರಿ, ಹೊಸಗದ್ದೆ ಹಾಗೂ ಕುಂದಾದ್ರಿ ಈ ರಸ್ತೆ ಸಂಪರ್ಕಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಶೃಂಗೇರಿಯಿಂದ ಕುಂದಾದ್ರಿ ಗುಡ್ಡೇಕೆರೆಗೆ ಬರೋರು ಪರದಾಡಬೇಕಾದಂತಹ ಸ್ಥಿತಿ. ಆಗುಂಬೆ ಸುತ್ತಮುತ್ತ ಗ್ರಾಮಗಳ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ನಿರಂತರ ವರ್ಷಧಾರಿಯ ಎಫೆಕ್ಟ್ ಅನ್ನು ಗಮನಿಸ್ತಾ ಇದ್ದೀರಾ. ಆಗುಂಬೆ ಹೇಳಿ ಕೇಳಿ ಕರ್ನಾಟಕದ ಚಿರಪುಂಜಿ ಅಂತಲೇ ಆ ಭಾಗವನ್ನು ಕರೀತಾರೆ. ಯಾಕಂದರೆ ವಿಪರೀತ ಅಂದರೆ ಸೆಂಟಿಮೀಟ್ರ್ಗಳ ಲೆಕ್ಕದಲ್ಲಿ ನಾವು ಮಾತಾಡಬೇಕಾದ್ರೆ ಮಿಲಿಮೀಟರ್ ಲೆಕ್ಕದಲ್ಲಿ ಮಳೆ ಬೀಳಲ್ಲ ಯೂಶಲಿ. ಮತ್ತು ಗಾಳಿ ಕೂಡ ಜೋರಾಗಿದೆ. ವಿದ್ಯುತ್ ವ್ಯತ್ಯಯಗಳು ಇದರ ಪರಿಣಾಮಕ್ಕೆ ಆಗ್ತಾ ಇದೆ. ಕೆಲ ಭಾಗದ ಸಂಪರ್ಕಗಳು ಕಡಿತ ಆಗಿದೆ. ಕುಂದಾದ್ರಿ ಬೆಟ್ಟ ಇದೆಯಲ್ಲ, ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ತುಂಬ ಜನ, ಪ್ರವಾಸಿ ತಾಣ, ಅದು ಕೂಡ ಬಂದಾಗಿದೆ. ರಸ್ತೆ ಸಂಪರ್ಕ ಎಲ್ಲ ಕಡಿತವಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಕಲಬುರಗಿ ಜಿಲ್ಲಾದ್ಯಂತ ಆಗಿರುವಂತಹ ಮಳೆಯ ರಾದ್ಧಾಂತವನ್ನು ನೋಡ್ತಾ ಇದ್ದೀರಾ. ಹಳ್ಳದಲ್ಲಿ ಜಾನುವಾರುಗಳು ಕೊಚ್ಚಿ ಹೋಗಿದೆ. ಕಲಬುರಗಿಯ ಕುದಮೂಡ್ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ನೀರಿನ ರಭಸಕ್ಕೆ ರೈತರ ಎದುರೇ ಅವರಿಗೆ ಸಂಬಂಧಪಟ್ಟಂತಹ ಜಾನುವಾರುಗಳು ಕೊಚ್ಚಿ ಹೋದಂತಹ ದಾರುಣ ಘಟನೆ ಆಗಿದೆ. ಕಲಬುರಗಿಯಲ್ಲಾಗಿರುವಂತಹ ಡೀಟೇಲ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಫೋರ್ಸ್ ಆಗಿ ನೀರಲ್ಲಿ ಹರಿತಾ ಇತ್ತು. ಸೊ ನೋಡ್ತಾ ಇದ್ದ ಹಾಗೆ ಜಾನುವಾರುಗಳು ನೀರು ಪಾಲಾಗಿದೆ. ರಕ್ಷಿಸೋದಕ್ಕೆ ಅವಕಾಶನೇ ಇರಲಿಲ್ಲ ಅಲ್ಲಿ. ಯಾಕಂದರೆ ಉಳಿದಂತಹ ಜಾನುವಾರುಗಳನ್ನು ಕೂಡ ರೈತರು ನೋಡಬೇಕಾಗಿತ್ತು. ಹೀಗಾಗಿ ಅಸಹಾಯಕತೆಯಿಂದ ಪಾಪ ಅದನ್ನು ನೋಡಿದ್ದಾರೆ ಅವರು. ಕೆಲವರು ಅದನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಕಡೆ ನೋಡ್ತಾ ಇದ್ದೀರಾ, ಒಂದು ರಸ್ತೆ ಮೇಲೇ ನೀರು ಹರಿತಾ ಇದೆ. ರಸ್ತೆಯನ್ನು ದಾಟೋ ಸಂದರ್ಭದಲ್ಲಿ ನೋಡ್ತಾ ಇದ್ದ ಹಾಗೆ ಜಾನುವಾರುಗಳು ನೀರು ಪಾಲಾಗಿದೆ. ರಕ್ಷಿಸೋ ಯಾವ ಪ್ರಯತ್ನ ಕೂಡ ಆಗಲಿಲ್ಲ. ಯಾಕಂದರೆ ಅಲ್ಲಿ ಯಾವುದೇ ಹಗ್ಗ ಇರಲಿಲ್ಲ. ಮತ್ತು ಆನ್ ಸ್ಪಾಟಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಆಗಿರೋದಿದು. ಸೊ ಅಸಹಾಯಕತೆಯಿಂದ ಅದನ್ನು ನೋಡಬೇಕಾಗಿ ಬಂತು. ಉಳಿದ ಜಾನುವಾರುಗಳನ್ನು ರಕ್ಷಿಸೋ ಕೆಲಸ ಆಗಿದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಾಬ್ಲಮೇ ಇದು. ಲೋವರ್ ಬ್ಯಾರೇಜ್ ಕಮ್ ರಸ್ತೆಗಳನ್ನು ಮಾಡಿಬಿಡ್ತಾರೆ. ಸಮತಟ್ಟಾದಂತಹ ವಿಪರೀತವಾಗಿ ನದಿಗೆ ಸಮತಟ್ಟಾದಂತಹ ಬ್ಯಾರೇಜ್ಗಳ ಮೇಲೆ ನೀರು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ಅಷ್ಟೇ. ಇದರ ಪರಿಣಾಮಗಳು ಆ ಬ್ಯಾರೇಜ್ಗಳು ಕಂಪ್ಲೀಟಾಗಿ ನೀರಿನಿಂದ ಆವೃತ ಆಗುತ್ತೆ. ಅದರಲ್ಲಿ ಅಗೇನ್ ದಾಟ್ಕೊಂಡು ಹೋಗಬೇಕು, ವೆಹಿಕಲ್ಸನ್ನು ಚಲಾಯಿಸ್ತಾರೆ, ಜಾನುವಾರುಗಳನ್ನು ಕರ್ಕೊಂಡು ಹೋಗ್ತಾರೆ. ಇಂಥ ಅನಾಹುತಗಳು ಆಗೋಗುತ್ತೆ.